ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಮಾರ್ಚ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಮಾರ್ಚ್ ಮಾಸದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಕುಂಭ ರಾಶಿ ಮತ್ತು ಮೀನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಇತರ ಗ್ರಹಗಳಾದಂತಹ ಕುಜ ಗ್ರಹ, ರಾಹು ಗ್ರಹ ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ವಕ್ರ ಸಂಚಾರ ಕುಂಭ ರಾಶಿಯಲ್ಲಿ 20ನೇ ದಿನಾಂಕದವರೆಗೆ ಮಾಡಲಿದ್ದು, ಆ ನಂತರ ಕುಂಭ ರಾಶಿಯಲ್ಲಿಯೇ ನೇರ ಸಂಚಾರವನ್ನ ಮಾಡಲಿದ್ದು, ಶುಕ್ರ ಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ 2ನೇ ದಿನಾಂಕ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಮೀನ ರಾಶಿಯಲ್ಲಿ ಶನಿ ಗ್ರಹವು ಸಂಚಾರ ಈಗಾಗಲೇ ಮಾಡ್ತಾ ಇದ್ದು, ಶನಿ ಗ್ರಹದ ಸಂಯೋಗದಲ್ಲಿ ಸೂರ್ಯ ಗ್ರಹ ಮತ್ತು ಶುಕ್ರ ಗ್ರಹಗಳ ಸಂಚಾರವು ಆಗಲಿದ್ದು, ಮಿಥುನ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ವಕ್ರ ಸಂಚಾರ 11ನೇ ದಿನಾಂಕದವರೆಗೆ ಪುನರ್ವಸು ನಕ್ಷತ್ರದಲ್ಲಿ ಆಗಲಿದ್ದು, 11ನೇ ದಿನಾಂಕದ ನಂತರ ಪುನರ್ವಸು ನಕ್ಷತ್ರದಲ್ಲಿಯೇ ನೇರ ಸಂಚಾರವನ್ನ ಗುರುಗ್ರಹ ಮಾಡಲಿದ್ದು, ಸಿಂಹ ರಾಶಿಯಲ್ಲಿ ಕೇತು ಗ್ರಹದ ಸಂಚಾರ ಆಗಲಿದ್ದು, ಮಾರ್ಚ್ ಮಾಸದಲ್ಲಿ ಈ ಗ್ರಹಗಳ ಸಂಯೋಗ, ಈ ಗ್ರಹಗಳ ಸಂಘರ್ಷ 12 ರಾಶಿಯವರಿಗೆ ಯಾವ ರೀತಿ ಫಲಗಳನ್ನ ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಧನಸ್ಸು ರಾಶಿಯವರಿಗೆ ಮಾರ್ಚ್ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಸಪ್ತಮ ಸ್ಥಾನದಲ್ಲಿ ಮಾರ್ಚ್ ಮಾಸದ 11ನೇ ದಿನಾಂಕದವರೆಗೆ ಪುನರ್ವಸು ನಕ್ಷತ್ರದಲ್ಲಿ ವಕ್ರ ಸಂಚಾರ ಮಾಡಲಿದ್ದು, ಆ ನಂತರ ನೇರ ಸಂಚಾರವನ್ನ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಮಾಡಲಿದ್ದು, ಈ ಗ್ರಹದ ಪ್ರಭಾವ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ರಾಶ್ಯಾಧಿಪತಿಯಾಗಿ ಹೇಗಿರಲಿದೆ ಅಂದ್ರೆ, ಈಗ ವಕ್ರ ಸಂಚಾರ ಮಾಡೋದ್ರಿಂದ ಈಗಾಗಲೇ ನಿಮ್ಮ ಆರಂಭಿಕವಾದಂತಹ ವಿಷಯಗಳಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಾ ಇರ್ತೀರ. ಯಾವುದೇ ಒಂದು ಕೆಲಸ ಕಾರ್ಯಗಳಾಗಬಹುದು, ಆರೋಗ್ಯದ ಸಮಸ್ಯೆಗಳಾಗಬಹುದು ಮತ್ತು ಶುಭ ಆರಂಭಗಳಿಗೆ ಆಗಬಹುದು, ಗುರುಗ್ರಹ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನ ನೀಡ್ತಾ ಇರ್ತಾರೆ. ಅಂದ್ರೆ ಇದರ ಅರ್ಥ ನಿಮ್ಮ ಹಿಂದಿನ ವಿಷಯಗಳು ನೀವೇನು ಆರಂಭಿಸಬೇಕು ಅಂದುಕೊಂಡಿರ್ತೀರಾ ಅವುಗಳನ್ನ ಮತ್ತೆ ಮರುಪರಿಶೀಲನೆ ಮಾಡಿ ಮತ್ತೆ ರೀಚೆಕ್ ಮಾಡಿಕೊಂಡು ಮುಂದುವರಿಯುವಂತೆ ಇಲ್ಲಿ ಫಲಗಳನ್ನ ನೀಡ್ತಾರೆ. ಗುರುಗ್ರಹ ಸಪ್ತಮದಲ್ಲಿ ನೇರ ಸಂಚಾರ ಆರಂಭ ಮಾಡೋದ್ರಿಂದ ವಿವಾಹ ಸಂಬಂಧಪಟ್ಟಂತಹ ವಿಷಯಗಳಿಗೆ, ವಿದ್ಯೆ ಆರಂಭಗಳು, ಉಪನಯನ ಸಂಸ್ಕಾರಕ್ಕೆ, ಶುಭ ಆರಂಭಗಳಿಗೆ, ಮನೆಯಲ್ಲಿ ನಡೆಯಬಹುದಾದಂತಹ ಶುಭ ಕಾರ್ಯಗಳಿಗೆ, ಗೃಹ ಸಂಬಂಧಪಟ್ಟಂತಹ ಆರಂಭಗಳಿಗೆ ಶುಭ ಫಲವನ್ನ ಗುರುಗ್ರಹ ನೀಡ್ತಾರೆ. ಏಕೆಂದ್ರೆ ನೇರ ಸಂಚಾರ ಆರಂಭ ಆಗೋದ್ರಿಂದ. ಆದರೆ ವ್ಯಾಪಾರ ವ್ಯವಹಾರಗಳು ಮತ್ತು ಇನ್ನಿತರ ಉದ್ಯೋಗದ ವಿಷಯಗಳಲ್ಲಿ ಆ ಸ್ಥಾನಾಧಿಪತಿಯನ್ನು ನೋಡಬೇಕಾಗುತ್ತೆ. ವೃತ್ತಿಪರ ಯೋಜನೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಈ ಮಾಸದಲ್ಲಿಯೂ ಹಿನ್ನಡೆ ಆಗುತ್ತೆ. ಏಕೆಂದ್ರೆ ವ್ಯಾಪಾರ ವ್ಯವಹಾರ ಆ ಸ್ಥಾನಾಧಿಪತಿ ಮತ್ತು ದಶಮಾಧಿಪತಿಯಾದಂತಹ ಬುಧ ಗ್ರಹ ವಕ್ರ ಸಂಚಾರವನ್ನ ಮಾಡ್ತಾ ಇರೋದ್ರಿಂದ ತೃತೀಯ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ಆಗುತ್ತೆ. ಆದರೂ ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಲಾಭಾಧಿಪತಿ ಮತ್ತು ಧನಸ್ಥಾನಾಧಿಪತಿಯಾದಂತಹ ಶನಿ ಗ್ರಹ ಶುಕ್ರ ಗ್ರಹಗಳ ಸಂಯೋಗ ಆಗ್ತಾ ಇರೋದ್ರಿಂದ ಕೆಲವು ವಿಷಯಗಳಲ್ಲಿ ಧನಾಭಿವೃದ್ಧಿಯೂ ಆಗುತ್ತೆ. ಆದರೆ ವೃತ್ತಿಪರ ಯೋಜನೆಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಮತ್ತು ನೀವು ರೀಚೆಕ್ ಮಾಡಿಕೊಳ್ಳುವಂತೆ ಮತ್ತೆ ಹಿಂದಿನ ವಿಷಯಗಳನ್ನ ಅಳವಡಿಸಿಕೊಳ್ಳುವಂತೆಯೇ ಇಲ್ಲಿ ಬುಧ ಗ್ರಹದ ಪ್ರಭಾವ ಆಗಲಿದೆ. ಬುಧ ಗ್ರಹ ಬುದ್ಧಿಗ್ರಹವಾಗಿ, ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತಹ ಗ್ರಹವಾಗಿ ತೃತೀಯ ಸ್ಥಾನದಲ್ಲಿ ಇತರ ಗ್ರಹಗಳೊಂದಿಗೆ ಸಂಚರಿಸುವಾಗ ಯಾವ ರೀತಿ ಇಲ್ಲಿ ಪ್ರಭಾವ ಆಗುತ್ತೆ ಅಂದ್ರೆ, ನಿಮ್ಮ ಮೈಂಡ್ ಚಡಪಡಿಸುವಿಕೆ ಆಗಬಹುದು, ನಿಮ್ಮ ವಿಷಯಗಳಲ್ಲಿ ಕ್ಲಾರಿಟಿ ಇಲ್ಲದೆ ಇರುವುದಾಗಬಹುದು, ಅಥವಾ ನೀವು ಯಾವುದೇ ಒಂದು ಸೈನ್ ಮಾಡುವಂತಹ, ಬರವಣಿಗೆ ಬರೆಯುವಂತಹ ವಿಷಯದಲ್ಲಿ ನಿಮಗೆ ಏನಾದರೂ ಸಮಸ್ಯೆಗಳು ಆಗುವುದನ್ನು ಸೂಚಿಸುತ್ತೆ. ಏಕೆಂದರೆ ಅಥಾರಿಟಿ ಸಂಬಂಧಪಟ್ಟಂತಹ ಅಧಿಕಾರದ ಯೋಗವನ್ನು ನೀಡುವಂತಹ ಗ್ರಹ ಸೂರ್ಯಗ್ರಹದ ಸಂಯೋಗವು ತೃತೀಯ ಬರವಣಿಗೆಯ ಸ್ಥಾನದಲ್ಲಿ ವಕ್ರ ಬುಧನೊಂದಿಗೆ ಆಗೋದ್ರಿಂದ
ಅಲ್ಲಿ ನಿಮ್ಮ ಬರವಣಿಗೆಯಲ್ಲಿ ಏನಾದರೂ ತಪ್ಪಾಗ್ಬೋದು, ಸೈನ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಮಾಡ್ಬೋದು, ಅಥವಾ ಮೋಸಕ್ಕೆ ನೀವು ಒಳಗಾಗ್ಬೋದು, ಅಥವಾ ನೀವು ನಿರ್ಲಕ್ಷ್ಯ ಮಾಡಬಹುದು. ಹಾಗಾಗಿ ಬರವಣಿಗೆ ಅಗ್ರಿಮೆಂಟ್ ಒಪ್ಪಂದಗಳನ್ನು ಮಾಡುವಾಗ ಬಹಳ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ರಾಹುಗ್ರಹದ ಪ್ರಭಾವ ಆಗೋದ್ರಿಂದ ಸ್ವಲ್ಪ ನಿರ್ಲಕ್ಷ್ಯ ಮಾಡುವಂತಹ ಅಥವಾ ನೀವೇನಾದರೂ ತಪ್ಪು ಮಾಡುವಂತಹ ಒಂದು ಗೊಂದಲಕ್ಕೆ ಒಳಗಾಗುವಂತಹ ಪ್ರಭಾವ ಆಗುತ್ತೆ. ಬುಧಗ್ರಹ ವಕ್ರ ಪ್ರಭಾವವೂ ಆಗುತ್ತೆ. ಮತ್ತು ಕುಜಗ್ರಹ ದಿಢೀರ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆಯೂ ದಿಢೀರ್ ಕಾರ್ಯಗಳನ್ನು ಮಾಡುವಂತೆಯೂ ಕುಜ ಪ್ರಭಾವ ಆಗುತ್ತೆ. ಈ ವಿಷಯಗಳಲ್ಲಿ ತೃತೀಯ ಸ್ಥಾನದ ಗ್ರಹಗಳ ಸಂಯೋಗದಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಮತ್ತು ತೃತೀಯ ಸ್ಥಾನ ಕಂಠದ ಸ್ಥಾನ, ಇಲ್ಲಿ ಬಹುಗ್ರಹಗಳ ಸಂಯೋಗ ನಿಮ್ಮ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗುವಂತೆ ಸೂಚಿಸುತ್ತೆ. ಯಾವ ಥರ ಅಂದರೆ ನಿಮಗೆ ಸ್ವರದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು, ಸ್ವರ ವ್ಯತ್ಯಾಸ ಆಗ್ಬೋದು, ಅಂದರೆ ಮತ್ತು ಕಂಠದಲ್ಲಿ ಬರಬಹುದಾದಂತಹ ಯಾವುದಾದ್ರೂ ಇನ್ಫೆಕ್ಷನ್ಸ್ ಆಗ್ಬೋದು, ಕೆಮ್ಮು ಆಗ್ಬೋದು, ಈ ರೀತಿ ಅಂದರೆ ಬರಗೆಮ್ಮು ಬರಬಹುದು. ಈ ರೀತಿ ಆಗುವಂತಹ ಆರೋಗ್ಯದ ಸಮಸ್ಯೆಗಳಲ್ಲಿ ಬರಬಹುದಾದಂತಹ ವಿಷಯಗಳಿಗೆ ಈ ಸ್ಥಾನವು ಕಾರಕ ಸ್ಥಾನವಾಗಿ ಇದರ ಮೇಲೆ ಪ್ರಭಾವವನ್ನು ಮಾಡುತ್ತೆ. ಹಾಗಾಗಿ ಧನಸ್ಸು ರಾಶಿಯವರು ನಿಮ್ಮ ಕಮ್ಯುನಿಕೇಶನ್ ಈ ಕಂಠದ ಭಾಗದಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಶ್ವಾಸ ಅಂದರೆ ಉಸಿರಾಟದ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಮತ್ತು ತೃತೀಯ ಸ್ಥಾನ ಒಡಹುಟ್ಟಿದವರ ಸ್ಥಾನ. ಒಡಹುಟ್ಟಿದವರೊಂದಿಗೆ ನೀವು ಯಾವ ರೀತಿ ನಡೆದುಕೊಳ್ತೀರಾ ಅಂದರೆ ನಿಮಗೇನಾದರೂ ಮನಸ್ತಾಪ ಆಗ್ಬೋದು, ಕಲಹವೂ ಆಗ್ಬೋದು. ಯಾಕೆ ಅಂದರೆ ಭಾಗ್ಯಾಧಿಪತಿಯ ಒಂದು ಸಂಬಂಧದಲ್ಲಿ ಈ ಗ್ರಹಗಳ ಸಂಚಾರ ಆಗುತ್ತೆ. ಸೂರ್ಯನೊಂದಿಗೆ ಏನಾಗುತ್ತೆ, ಅವರ ಸಂಪತ್ತು ಅವರ ಭಾಗ್ಯದ ಮೇಲೆ ನಿಮ್ಮ ಕಣ್ಣು ದೃಷ್ಟಿ ಬೀಳುವಂತೆ ಆಗುತ್ತೆ. ಇದರಿಂದ ಏನಾದರೂ ಮನಸ್ತಾಪ ಆಗ್ಬೋದು, ಎಲ್ಲರಿಗೂ ಅಲ್ಲ ಕೆಲವರಿಗೆ. ಯಾಕಂದರೆ ಈಗಿನ ಕಾಲದಲ್ಲಿ ಒಂದೊಂದು ಮಕ್ಕಳು ಇರ್ತಾರೆ, ಒಡ ಹುಟ್ಟಿದವರೇ ಇರೋದಿಲ್ಲ, ಇದ್ದವರಿಗೆ ಹೀಗಾಗುವ ಸಾಧ್ಯತೆ. ಮತ್ತು ಇದ್ದರೂ ಎಲ್ಲರಿಗೂ ಭಾಗ್ಯ ಸಂಪತ್ತುಗಳು ಇರುತ್ತಾ ಇಲ್ವಾ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಇದ್ದವರಿಗೆ ಮತ್ತು ಯಾರ್ಯಾರು ಯಾವ ಪ್ರಯತ್ನವನ್ನ ಮಾಡ್ತಾರೆ ಅಂಥವರಿಗೆ ಈ ರೀತಿ ವಿಷಯಗಳು ನಡೆಯುತ್ತೆ, ಎಲ್ಲರಿಗೂ ಆಗೋದಿಲ್ಲ. ಇನ್ನು ತೃತೀಯ ಸ್ಥಾನವು ಧೈರ್ಯ ಪರಾಕ್ರಮದ ಸ್ಥಾನ ಆಗಿರೋದ್ರಿಂದ ಬಹಳ ಧೈರ್ಯವನ್ನ ಈ ಗ್ರಹಗಳು ನೀಡ್ತಾರೆ. ವಿಪರೀತವಾದಂತಹ ಅಸಾಧಾರಣವಾದಂತಹ ಧೈರ್ಯವನ್ನ ಈ ಗ್ರಹಗಳು ನೀಡ್ತಾರೆ. ಧೈರ್ಯದಿಂದ ಎಲ್ಲದರಲ್ಲಿಯೂ ಮುಂದುವರಿಯುವಂತೆ ರಾಹು ಕುಜ ಪ್ರಭಾವ ಆಗಲಿದೆ. ಮಿತ್ರರೊಂದಿಗೆ ಪ್ರಯಾಣವನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ. ಶಾರ್ಟ್ ಟ್ರಿಪ್ ಹೋಗುವಂಥದ್ದು, ಹಾಗೆ ಸಮೀಪ ಅಂದರೆ ಹತ್ತಿರದವರೊಂದಿಗೆ ಕಲಹಗಳು ಆಗುವಂತಹ ಸಾಧ್ಯತೆಯೂ ಇರುತ್ತೆ. ಬಹಳ ಜಾಗೃತಿಯನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಗ್ರಹಗಳ ಸಂಯೋಗದಲ್ಲಿ ಶುಕ್ರ ಗ್ರಹ ಮತ್ತು ಶನಿ ಗ್ರಹಗಳ ಸಂಯೋಗ ಯಾವ ರೀತಿ ಫಲವನ್ನ ನೀಡುತ್ತೆ ಅಂದ್ರೆ, ಚತುರ್ಥ ಅಂದ್ರೆ ಭೂಮಿ, ವಾಹನ, ಮನಃಶಾಂತಿ, ಮನೆಯ ವಾತಾವರಣ, ನೆಮ್ಮದಿಯ ಸ್ಥಾನವೂ ಆಗಿರೋದ್ರಿಂದ ಈ ಒಂದು ವಿಷಯಗಳ ಬಗ್ಗೆ ಈ ಗ್ರಹಗಳ ಸಂಯೋಗದ ಫಲ ಇರಲಿದೆ. ಅಂದ್ರೆ ನಾಲ್ಕನೇ ಸ್ಥಾನದಲ್ಲಿ ಮನೆಯನ್ನು ಸೂಚಿಸುವುದರಿಂದ ಈ ಮನೆಯ ವಿಷಯಗಳಿಗೆ ಶುಕ್ರ ಗ್ರಹ ಮಾಡ್ರನ್ ಮತ್ತು ವೈಭವಯುತ ಮನೆಗಳಿಗೆ ಕಾರಕ ಗ್ರಹ ಆಗಿ, ಶನಿ ಹಳೆ ಮನೆಗೆ ಕಾರಕ ಗ್ರಹ. ಹಳೆ ಮನೆಗೆ ನ್ಯೂ ಲುಕ್ ಕೊಡುವಂತೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಹಳೆ ಗಾಡಿಗೆ ಹೊಸ ಕೆಲಸಗಳು ಆಲ್ಟ್ರೇಷನ್ ಮಾಡಿಸೋದಾಗ್ಬೋದು, ನ್ಯೂ ಲುಕ್ ಕೊಡುವಂತಹ ಸಾಧ್ಯತೆ ಕೆಲವರ ಮನೆಗಳಲ್ಲಿ ಆಗಲಿದೆ. ಅಥವಾ ಮನೆಯನ್ನ ಇಲ್ಲಿ ಏನಾದರೂ ಹಳೆಯದನ್ನ ಆಲ್ಟ್ರೇಷನ್ ಮಾಡ್ಬೋದು. ಅಥವಾ ಪ್ರಾಣಿಗಳು ಅಂದರೆ ನಾಯಿ, ಹಸುಗಳು, ಇವರ ಒಂದು ಶೆಲ್ಟರ್ಗಳನ್ನು ಸರಿಪಡಿಸುವುದು, ಈ ರೀತಿಯೂ ಇಲ್ಲಿ ಈ ಗ್ರಹಗಳ ಪ್ರಭಾವ ಆಗಲಿದೆ. ಚತುರ್ಥ ಸ್ಥಾನ ಮಾತೃಸ್ಥಾನ, ತಾಯಿಯೊಂದಿಗೆ ಸ್ವಲ್ಪ ಸಂಬಂಧದಲ್ಲಿ ಡಿಸ್ಟೆನ್ಸ್ ಆಗಬಹುದು. ಇಲ್ಲಿ ಶುಕ್ರ ಗ್ರಹ ಅಟ್ಯಾಚ್ಮೆಂಟ್ ಗ್ರಹ, ಶನಿ ಗ್ರಹ ಡಿಸ್ಟೆನ್ಸ್ ಮಾಡುವಂತಹ ಗ್ರಹ. ಏನಾಗುತ್ತೆ, ಸ್ವಲ್ಪ ಶಿಸ್ತುಬದ್ಧವಾಗಿ ನಡೆದುಕೊಳ್ಳುವಂತೆ ಆಗುತ್ತೆ. ಇನ್ನು ಮನಃಶಾಂತಿಯ ಸಂಬಂಧಪಟ್ಟಂತೆ
ನಿಮ್ಮ ಸಂತೋಷಕ್ಕೂ ಇಲ್ಲಿ ಶನಿಗ್ರಹ ನಿರ್ಬಂಧವನ್ನ ಹಾಕ್ತಾರೆ. ಯಾಕೋ ಏನೋ ಮನೆಯ ವಾತಾವರಣದಲ್ಲಿ ಸಂತೋಷಕ್ಕೆ ಸ್ವಲ್ಪ ಅಡ್ಡಿಗಳಾಗ್ತಾ ಇರುತ್ತೆ. ಯಾರಿಂದ ಅಂದ್ರೆ ಇತರರಿಂದ, ಮನೆಯ ಸುತ್ತಮುತ್ತಲೂ ಇರುವಂತಹ ಮನೆಯ ವಾತಾವರಣದಲ್ಲೇ ನಿಮ್ಮ ಸಂತೋಷಕ್ಕೆ ಏನು ಕೊರತೆಗಳು ಆಗ್ತಾ ಇರುತ್ತೆ. ಇನ್ನು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಅಲ್ಲಿ ಸೂರ್ಯಗ್ರಹ ಪ್ರಭಾವದಿಂದ ಹೆಚ್ಚಿನ ಯಾವುದೇ ಸಮಸ್ಯೆಗಳಿಲ್ಲ. ಆದರೂ ಇಲ್ಲಿ ರಾಹು ಪ್ರಭಾವ ಮತ್ತು ಶನಿ ಪ್ರಭಾವ, ಈ ಪ್ರಭಾವದಲ್ಲಿಯೇ ಇಲ್ಲಿ ಸೂರ್ಯಗ್ರಹ ಸಂಚಾರ ಮಾಡೋದ್ರಿಂದ ಅಡೆತಡೆಗಳು ಇದ್ದೇ ಇರುತ್ತೆ. ಏನಾದರೂ ಸ್ಟ್ರಗಲ್ ಮಾಡುವಂತಹ ಸಂದರ್ಭಗಳು ಬಂದೇ ಬರುತ್ತೆ, ಆದರೆ ಹೆಚ್ಚಿನ ಸಮಸ್ಯೆಗಳು ಇಲ್ಲ. ಇನ್ನು ಸೇವಾ ವೃತ್ತಿಯ ವಿಷಯ ಸಂಬಂಧಪಟ್ಟಂತೆ ಶುಕ್ರ ಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ, ಉಚ್ಚ ಆಗಿ ಸಂಚಾರ ಮಾಡೋದ್ರಿಂದ ಹೆಚ್ಚಿನ ಸಮಸ್ಯೆಗಳಿಲ್ಲ. ಆದರೂ ನೆಮ್ಮದಿಗೆ ಮನೆಯ ವಾತಾವರಣದಲ್ಲೇ ಏನೋ ಕೊರತೆ ಆಗುವಂತೆ ಆಗುತ್ತೆ. ಇನ್ನು ವಿವಾಹ ಈ ಸಂಬಂಧಪಟ್ಟಂತೆ, ಪತಿ ಪತ್ನಿ ಸಂಬಂಧಪಟ್ಟಂತೆ ವಿವಾಹದಲ್ಲಿ ಇಲ್ಲಿ ಬುಧ ವಕ್ರ ಆಗಿ ಸಂಚರಿಸಿದರು, ವೈವಾಹಿಕ ಜೀವನದಲ್ಲಿ ಬುಧ ವಕ್ರ ಆಗಿ ಸಂಚರಿಸಿದರು. ಗುರುಗ್ರಹ 11ನೇ ದಿನಾಂಕದ ನಂತರ ಅನುಕೂಲವನ್ನ ಮಾಡಿಕೊಡ್ತಾರೆ. ಒಳ್ಳೆಯ ವೈವಾಹಿಕ ಜೀವನ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್, ಪರಸ್ಪರ ಇಬ್ಬರಲ್ಲೂ ಒಳ್ಳೆ ನಡತೆಯು ನಿರ್ಮಾಣ ಆಗುವಂತೆ ಗುರುಗ್ರಹದ ಪ್ರಭಾವ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಪಂಚಮ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ, ಭಾಗ್ಯ ನವಮ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ತೃತೀಯ ಸ್ಥಾನದಲ್ಲಿ ಸಂಯೋಗಗೊಳ್ಳೋದ್ರಿಂದ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಫಲವು ದೊರೆಯಲಿದೆ ಮತ್ತು ಈ ಗ್ರಹಗಳ ಪ್ರಭಾವದಿಂದ ತಕ್ಕ ಮಟ್ಟಿಗೆ ಅನುಕೂಲವೇ ಆಗಲಿದೆ. ಯಾವುದೇ ಸಮಸ್ಯೆಗಳು ಆಗುವುದಿಲ್ಲ. ಇಲ್ಲಿ ವ್ಯಾಪಾರ ವ್ಯವಹಾರದ ಸಂಬಂಧಪಟ್ಟಂತೆ ವೃತ್ತಿಪರ ಯೋಜನೆಗಳಲ್ಲಿ ನಿಮಗೆ ಹಿನ್ನಡೆ ಆದರೂ ಈಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಧನಾಭಿವೃದ್ಧಿ ಆಗ್ತಾ ಇರುತ್ತೆ. ಏಕೆಂದ್ರೆ ಧನಾಧಿಪತಿ ಮತ್ತು ಲಾಭಾಧಿಪತಿಯ ಸಂಯೋಗ ಚತುರ್ಥ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ಯಾವ ರೀತಿ ಲಾಭ ಆಗ್ಬಹುದು ಅಂದ್ರೆ, ಮನೆಯಲ್ಲೇ ಕುಳಿತು ಸಂಪಾದನೆ ಮಾಡುವಂತಹ ವೃತ್ತಿಯನ್ನ ಮಾಡುವಂತಹ ವ್ಯಕ್ತಿಗಳಿಗೆ ಶುಕ್ರ ಚತುರ್ಥ ಸ್ಥಾನ ಮನೆಸ್ಥಾನದಲ್ಲಿ ಸಂಚಾರ ಲಾಭ. ಯಾವ ವಿಷಯಗಳಿಗೆ ಲಾಭ ಅಂದ್ರೆ, ಮನೆಯಲ್ಲೇ ಕುಳಿತು ಟೈಲರಿಂಗ್ ಮಾಡ್ತೀರಾ, ಮನೆಯಲ್ಲೇ ಕುಳಿತುಕೊಂಡು ನೀವು ಬ್ಯೂಟಿ ಸಂಬಂಧಪಟ್ಟಂತ ವಸ್ತು ಸೇಲ್ಸ್ ಮಾಡ್ತೀರಾ, ವಸ್ತ್ರ ಆಭರಣಗಳನ್ನು ಸೇಲ್ ಮಾಡ್ತೀರಾ, ಇಂಥ ಒಂದು ವಿಷಯಗಳಿಗೆ ಮನೆಯಲ್ಲೇ ಕುಳಿತು, ಅದು ಮುಖ್ಯವಾಗಿ ಸ್ತ್ರೀಯರು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಿಗೆ ಲಾಭದ ಫಲವನ್ನ ಶುಕ್ರಗ್ರಹ ಮನೆಯ ವಾತಾವರಣದಲ್ಲಿ ನಿಮಗೆ ಲಾಭವನ್ನ ನೀಡ್ತಾರೆ, ಧನಾಭಿವೃದ್ಧಿಯನ್ನ ನೀಡ್ತಾರೆ. ಇನ್ನು ಚತುರ್ಥ ಸ್ಥಾನವು ರಿಯಲ್ ಎಸ್ಟೇಟ್, ಭೂಮಿ ಈ ಸಂಬಂಧಪಟ್ಟಂತಹ ಮನೆ ಸಂಬಂಧಪಟ್ಟಂತಹ ಲಾಭದಲ್ಲಿ ಈ ಚತುರ್ಥ ಸ್ಥಾನವನ್ನ ನಾವು ಪರಿಶೀಲಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಶುಕ್ರ ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಶನಿಗ್ರಹದ ಸಂಯೋಗದಲ್ಲಿ ಆರಂಭಿಕವಾದಂತಹ ಹಿನ್ನಡೆ ಆದರೂ ಲಾಭದ ಫಲವನ್ನ ಪಡೆದುಕೊಳ್ತೀರಾ. ಅಂದ್ರೆ ಆರಂಭದಲ್ಲಿ ನಿಮಗೆ ನಿಧಾನ ಆದರೂ ಇಲ್ಲಿ ಲಾಭ ಬರುವಂತೆ ಶುಕ್ರನ ಪ್ರಭಾವ ಆಗುತ್ತೆ ಚತುರ್ಥ ಸ್ಥಾನದಲ್ಲಿ. ಮತ್ತು ಚತುರ್ಥ ಸ್ಥಾನ ಜಲರಾಶಿಯೂ ಆಗಿ ಶುಕ್ರ ಗ್ರಹ ಜಲಗ್ರಹವೂ ಆಗಿ ಇಲ್ಲಿ ನೀರು, ಬಾವಿ, ಕೆರೆ ಈ ಸಂಬಂಧಪಟ್ಟಂತಹ ನಿಮ್ಮ ಏನಾದರೂ ಕೆಲಸ ಕಾರ್ಯಗಳು ನಡೀತಾ ಇದ್ರೆ ಇದಕ್ಕೆ ಒಳ್ಳೆ ಫಲವನ್ನ ನೀಡ್ತಾರೆ. ಅಂದ್ರೆ ಕೆಲವರು ಶುದ್ಧೀಕರಿಸ್ತಾರೆ ಬಾವಿ ಕೆರೆಗಳನ್ನ, ಮತ್ತು ಇನ್ನು ಕೆಲವರು ಬಾವಿ ನಿರ್ಮಾಣ ಮಾಡ್ತಾರೆ, ಕೆರೆಯಲ್ಲಿ ಆಗಬಹುದಾದಂತಹ ಕೆಲಸ ಕಾರ್ಯಗಳಿಗೆ ಮುಂದಾಗ್ತಾರೆ. ಇಂಥ ಒಂದು ವಿಷಯಗಳಿಗೆ ಒಳ್ಳೆ ಫಲವನ್ನ ನೀಡ್ತಾರೆ. ಅದೇ ರೀತಿ ವ್ಯವಸಾಯವನ್ನ ಈ ಸ್ಥಾನದಲ್ಲಿ, ತೋಟಗಾರಿಕೆಯನ್ನ ಈ ಸ್ಥಾನದಲ್ಲಿ ನೋಡೋದ್ರಿಂದ ಲಾಭಾಧಿಪತಿ ಮತ್ತು ಷಷ್ಠಾಧಿಪತಿ ಆದರೂ ಇಲ್ಲಿ ಈ ಗ್ರಹ ಚತುರ್ಥ ಸ್ಥಾನದಲ್ಲಿ ಉಚ್ಚಾಗಿ ಸಂಚರಿಸುವಾಗ ಈ ಎಲ್ಲಾ ಕೆಲಸ ಕಾರ್ಯಗಳಿಗೆ ಒಳ್ಳೆ ಫಲವನ್ನ ನೀಡ್ತಾರೆ. ಆದರೆ ಶನಿಯಿಂದ ಆರಂಭಿಕವಾದಂತಹ ಹಿನ್ನಡೆಯನ್ನ ನೀಡಿದರೂ ಈ ಗ್ರಹ ನಿಮಗೆ ಲಾಭದಾಯಕವಾದಂತಹ ಫಲವನ್ನ ಚತುರ್ಥ ಸ್ಥಾನದಲ್ಲಿ ನೀಡುತ್ತಾರೆ. ಈ ಮಾಸದಲ್ಲಿ ಬುಧ ಗ್ರಹ ವಕ್ರ ಆಗಿ ಸಂಚಾರ ಆಗ್ತಾ ಇರೋದ್ರಿಂದ ಆರಂಭದಲ್ಲಿ IT ಫೀಲ್ಡ್ ಆಗಬಹುದು, ಮೀಡಿಯಾದಲ್ಲಿ ವರ್ಕ್ ಮಾಡುವಂತಹ ವ್ಯಕ್ತಿಗಳಾಗಬಹುದು, ವಿದ್ಯಾಸಂಸ್ಥೆಗಳ ಆರಂಭಿಕವಾದಂತಹ ವಿಷಯಗಳಾಗಬಹುದು. ಈ ವಿಷಯಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನ ನೀಡುತ್ತಾರೆ.
ಅಡೆತಡೆಗಳ ನಂತರ ಸಕ್ಸಸ್ ಅನ್ನ ಈ ಬುಧ ಗ್ರಹ ವಕ್ರ ಸಂಚಾರ ಆಗಿ ಸಂಚರಿಸ್ತಾ ಇರೋದ್ರಿಂದ ಆನಂತರ ಡಿಲೇ ಸಕ್ಸಸ್ ಅನ್ನ ನೀಡ್ತಾರೆ. ಈ ರೀತಿ ಈ ಮಾಸದಲ್ಲಿ ಗ್ರಹಗಳ ಪ್ರಭಾವ ಇದೆ. ಈ ಫಲಗಳನ್ನ ತಿಳಿದುಕೊಂಡು ಮಾಸದ ತಯಾರಿಯನ್ನ ಮಾಡಿ. ಈ ಮಾಸದಲ್ಲಿ ಪ್ರಾರಂಭಕ್ಕಿಂತ ನಿಮಗೆ ಮಾಸದ ಕೊನೆಯ ದಿನಗಳು ಒಳ್ಳೆ ಫಲಗಳನ್ನು ನೀಡುತ್ತೆ. ಏಕೆಂದ್ರೆ ಗುರುಗ್ರಹ ನೇರ ಸಂಚಾರವನ್ನ 11ನೇ ದಿನಾಂಕದಿಂದ ಮಾಡೋದ್ರಿಂದ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಪ್ರಾರಂಭದಲ್ಲಿ ಹೆಚ್ಚು ಜಾಗೃತಿಯನ್ನ ತೆಗೆದುಕೊಳ್ಳಿ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಧರ್ಮ ಮತ್ತು ನ್ಯಾಯಯುತವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಪ್ರಯತ್ನ ಪಡುವಂತೆ ಮತ್ತು ಒಳ್ಳೆ ಆಲೋಚನೆಗಳನ್ನ ಮಾಡುವಂತೆ ಮತ್ತು ಯಶಸ್ಸು ನಿಮಗೆ ದೊರೆಯುವಂತೆ ಪ್ರಾರ್ಥಿಸಿ. ನಾನು ಪ್ರಾರ್ಥಿಸ್ತೇನೆ. ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.